ನಾವಿಷ್ಟು ದಿನ ಯಾರನ್ನ ಅಮ್ಮ ಅಮ್ಮ ಅಂತ ಹುಡುಕ್ತಿದ್ವೋ ಅವ್ರು ಬೇರೆ ಯಾರು ಅಲ್ಲ ಅಗ್ರಜ. ಬದಲಾಗಿ ನಮ್ಮ ಅಜ್ಜಿನ ನೋಡ್ಕೊಳಕ್ ಬಂದಿರೋ ವೈಜಯಂತಿ ಅಮ್ಮ ಅವರೇ ನಮ್ ನಿಜವಾದ ತಾಯಿ. ಅವರೇ ಅಗ್ರಜ, ನಮ್ಮ ಹೆತ್ತ ತಾಯಿ ಅವರೇ. ಅಗ್ರಜ, ನನ್ನ ಮನೆಗೆ ವಾಪಸ್ ಬರ್ತಿದ್ದೀನಿ ಅಗ್ರಜ. ನಾನು ಯಾವ್ದು ದುಬೈಗೆ ಹೋಗ್ತಿಲ್ಲ, ಏನಿಲ್ಲ, ನಿನ್ ಮನೇಲೇ ಇರು. ಹಲೋ ಹಲೋ ಅಗ್ರಜ, ಕೇಳಿಸ್ತಾ ಇದೆಯಾ? ಹಲೋ, ನೆಟ್ವರ್ಕ್. ಹಲೋ ಅಗ್ರಜ, ಮನೇಲೇ ಇರು, ನಾನು ಬರ್ತಾ ಇದ್ದೀನಿ. ಪ್ರಜ್ವಲ್, ನನಗೆ ಇನ್ನೂ ಏನೂ ನಂಬಕ್ಕಾಗ್ತಿಲ್ಲ ಪ್ರಜ್ವಲ್. ಈ ಥರದೊಂದು ದಿನ ನನ್ನ ಲೈಫಲ್ಲಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. ನಮ್ಮ ಹತ್ರ ಎಲ್ಲ ಇದೆ, ತಾಯಿ ಪ್ರೀತಿ ಮಾತ್ರ ಸಿಗಲ್ಲ. ಅವನು ಯಾವತ್ತೂ ಇರುತ್ತೆ ಅಂತ ಅನ್ಕೊಂಡಿದ್ದೆ. ಇವತ್ತು ನಮ್ಮ ತಾಯಿ ಸಿಕ್ಬಿಟ್ರು. ಬನ್ನಿ ಪ್ರಜ್ವಲ್, ಹೋಗೋಣ. ಏನಾಯ್ತು? ಡಿಸ್ಟರ್ಬ್ ಆಗಿದೆಯಲ್ಲ? ಹುಷಾರಾಗಿದೆಯಾ ತಾನೆ? ಯಾಕೋ ವಿಕ್ರಮ್ ಯಾವುದೋ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದಾನೆ ಅನ್ನಿಸ್ತದೆ. ವೇದಾಂತ್, ಯಾಕತ್ತರ ಎಲ್ಲ ಯೋಚನೆ ಮಾಡ್ತೀಯ? ನೀನು ಅಂದ್ಕೊಂಡಾಗೆಲ್ಲ ಏನೂ ಆಗಲ್ಲ. ಬಾವ ಆರಾಮಾಗಿ ಹೋಗಿ ವಾಪಸ್ ಬರ್ತಾರ, ಆಯ್ತಾ? ನೀನು ಆರಾಮಾಗಿ. ಇಲ್ಲ ಬಚಾರಿ, ನನಗೆ ಯಾವತ್ತೂ ಈ ಥರ ಅನಿಸಿರಲಿಲ್ಲ. ಸಮಥಿಂಗ್ ಇಸ್ ರಾಂಗ್ ಫಾರ್ ಶ್ಯೂರ್. ಅವ್ನಿಗೇನಾದರೂ ಹೆಚ್ಚು ಕಡಿಮೆ ಬಿಡ್ತದೆ. ಒಂದು ಕೆಲಸ ಮಾಡು, ಒಂದ್ಸತಿ ಬಾವಂಗೆ ಕಾಲ್ ಮಾಡಿ ಮಾತಾಡು.
ನಿಮ್ಮನ್ನೇ ಕೇಳ್ತಿರೋದು. ವೇದಾಂತ್ ಏನಾದರೂ ನೋಡಿದ್ರಾ? ನಿನ್ನ ಗಂಡ ಅವನ ತಮ್ಮನ ಹೆಣ ನೋಡೋದಕ್ಕೆ ಹೋಗಿದ್ದಾನೆ. ಅತ್ತೆ ಏನು ಯೋಚನೆ ಮಾಡ್ತಿದ್ದೀರಾ? ವೇದಾಂತ್ ಎಲ್ಲಾದ್ರೂ ನೋಡಿದ್ರಾ? ಹಾ, ಅವನು ಎಲ್ಲೋ ಅರ್ಜೆಂಟಾಗಿ ಹೊರಗಡೆ ಹೋದ. ಏನು ಹೊರಗಡೆ ಹೋದ್ನಾ? ನನಗೆ ಹೇಳಲಿಲ್ವಲ್ಲ ಅವನು. ಓ, ವೇದಾಂತ್ ಎಲ್ಲಾನು ನಿನಗೆ ಹೇಳೇ ಹೋಗ್ಬೇಕಾ? ಹಾಗಲ್ಲ ಅತ್ತೆ, ಇಷ್ಟೊತ್ತರೆಗೂ ಇಲ್ಲೇ ಇದ್ದ, ಈಗ ಹೊರಗಡೆ ಹೋದ ಅಂದ್ರಲ್ಲ, ಅದಕ್ಕೆ ಕೇಳಿದೆ. ಅವನಿಗೆ ಯಾವುದೋ ಫೋನ್ ಕಾಲ್ ಬಂತು. ಆಮೇಲೆ ಗಡಿಬಿಡಿಯಲ್ಲಿ ಹೊರಗಡೆ ಹೊರಟ್ಬಿಟ್ಟ. ಅವನಿಗೇನು ಕೆಲಸ ಇತ್ತೋ ಏನೋ. ಹೌದಾ? ವೇದಾಂತ್ ಎಲ್ಲಿಗೆ ಹೋಗಿರ್ಬೋದು? ನಾನು ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಪಿಕ್ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಆದರೂ ಮಾಡ್ತಿದ್ದ. ಇವತ್ತು ನಾನು 3 ಸತಿ ಕಾಲ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಎಲ್ಲಿಗೆ ಹೋಗಿರ್ತಾನೆ? ಅಯ್ಯೋ, ಅದಕ್ಕೇನಂತಮ್ಮ? ತಗೋ, ಕುಡೀರಿ. ಅಷ್ಟು ನಿಧಾನಮ್ಮ. ಅಮ್ಮ, ಏನಾಗ್ತದೆ? ಹಾಸ್ಪಿಟಲ್ಗೆ ಏನಾದರೂ ಹೋಗ್ಬೇಕಾ? ಬೇಡ ಮುರಳಿ ಅವರೇ, ಬೆಳಗ್ಗೆ ಎದ್ದಾಗಿಂದ ಒಂದಲ್ಲ ಒಂದು ಅಪಶಕನ. ಎದ್ದಾಗಲೇ ಎಡಗಡೆಯಿಂದ ಎದ್ದೆ ಅಂತ ಕಾಣುತ್ತೆ. ದೇವರ ನೈವೇದ್ಯಕ್ಕೆ ಅಂತ ಕಾಯಿ ಹೊಡೆದೆ, ಅದು ಹಾಳಾಗಿತ್ತು. ಯಾಕೋ ಬೆಳಗ್ಗೆಯಿಂದ ನನಗೆ ತುಂಬ ಭಯ ಆಗ್ತಾ ಇದೆ. ಯಾರಿಗೂ ಏನೂ ಆಗಿರಲ್ಲ ಅಲ್ವಾ ಅಮೂಲ್ಯ ಅವರೇ? ಏನೂ ಆಗಲ್ಲ, ನೀವು ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡಿ. ಊಟ ತಿಂಡಿ ಸರಿಯಾಗಿ ಮಾಡಿರಲ್ಲ ಅಲ್ವಾ, ಅದಕ್ಕೆ ನಿಮ್ಮ ಆರೋಗ್ಯ ಕೆಟ್ಟಿದೆ ಅನಿಸುತ್ತೆ. ನನ್ನ ಆರೋಗ್ಯ ಕೆಟ್ಟರೆ ನನಗೆ ಗೊತ್ತಾಗಲ್ವಾ ಅಮೂಲ್ಯ ಅವರೇ? ಜೀವನದಲ್ಲಿ ಎಲ್ಲ ನೋಡ್ಬಿಟ್ಟಿದ್ದೀನಿ, ಕಷ್ಟ, ಸುಖ, ನೋವು, ನಲಿವು. ಆದರೆ ಈ ಭಾವನೆನೇ ಬೇರೆ. ಯಾಕೋ ಹೊಟ್ಟೆಲಿ ತುಂಬ ಸಂಕಟ ಆಗ್ತಾ ಇದೆ. ನನ್ನ ಕರುಳು ಕಿವುಚ್ದಾಗ ಆಗ್ತಾ ಇದೆ. ನಂಗೆ ಏನಾಗ್ತಿದೆ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲವಾ, ಹಾಗೆಲ್ಲ ಏನೂ ಆಗಲ್ಲ. ನೀವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಬನ್ನಿ. ವಿಕ್ರಮ್, ಏನ್ ಮಾಡ್ಕೊಂಡೆ ವಿಕ್ರಮ್? ಸರ್, ಲೇಟ್ ಆಗ್ತಿದೆ,
ಫರ್ದರ್ ಫಾರ್ಮಾಲಿಟೀಸ್ ಕಂಪ್ಲೀಟ್ ಮಾಡಬೇಕು. ಮಿಸ್ಟರ್ ವೇದಾಂತ್, ಪ್ಲೀಸ್ ಕೋಆಪ್ರೇಟ್ ಮಾಡಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು. ಅದಿತಿ, ಧ್ರುವ, ಅಮ್ಮ, ಸಾರ್ಥಕ್, ಅಜ್ಜಿ, ಕಾಂತ, ಇವ್ರಿಗೆಲ್ಲ ನಾನು ಏನಂತ ಉತ್ತರ ಕೊಡ್ಲೆ? ಈ ಪರಿಸ್ಥಿತಿ ದೇವ್ರೆ ಯಾರಿಗೂ ಕೊಡ್ಬೇಡ. ನನ್ ಮುಂದೆ ಏನ್ ಮಾಡಬೇಕು, ಇದನ್ನ ಹೇಗೆ ಡೈಜೆಸ್ಟ್ ಮಾಡ್ಕೊಳ್ಬೇಕು, ನನಗಿದು ಯಾವುದು ಗೊತ್ತಾಗ್ತಿಲ್ಲ. ನೀವೆಲ್ಲ ಹೊರಡಿ. ವಿಕ್ರಾಂತ್, ನಿನ್ನ ಮನೆ ಪಾಲಿಗೆ ಇನ್ನೂ ಸತ್ತಿಲ್ಲ. ನಾವು ಯಾರ ಪಾಲ್ಗೂ ನೀನು ಸತ್ತಿಲ್ಲ. ಈ ಮನೆಗೆ ತಗೊಂಡೋಗಿ ಆರ್ತಿ ಅವರ ನಾನು ಹೇಗೆ ಆಫೀಸ್ ಮಾಡಿ, ಆರ್ತಿ ಹೋಟೆಲ್ ಪುಟ್ಟ ವಿಕ್ರಾಂತ್ ಇದ್ದಾನೆ. ಇಲ್ಲ, ಈ ಸಮಯದಲ್ಲಿ ನಾನು ಅವ್ರಿಗೆ ಇದನ್ನ ಹೇಗೆ ತೋರಿಸೋದಕ್ಕೆ ಸಾಧ್ಯನೇ ಇಲ್ಲ. ವಸಿಷ್ಠ ಕುಟುಂಬದ ಕುಡಿ ಇದೆ. ಏನು ಹಾಕ್ಬಾರ್ದು. Cheers! ದಿ ಗ್ರೇಟ್ ವಶಿಷ್ಠ ಕುಟುಂಬದ ಮೊದಲನೇ ವಿಕೆಟ್ ಗಾನ್. ವಸಿಷ್ಠ ಕುಟುಂಬದ ಮೊತ್ತ 0. ತುಂಬಾ ಒಳ್ಳೆ ಕೆಲಸ ಮಾಡಿದೆ ನೀನು. ನನಗೂ ಇವತ್ತು ತುಂಬಾನೇ ಸಂತೋಷ ಆಗ್ತಾ ಇದೆ ಅಗ್ನಿ ಅವರೇ. ಆ ಸಂತೋಷ ಸಂಭ್ರಮನ ಹಂಚ್ಕೋಬೇಕು ಅಂತಾನೆ ನಾನು ಇವತ್ತಿಲ್ಲಿಗೆ ಬಂದೆ. ಇನ್ನು ನಿನ್ ಮನೆಯಲ್ಲಿ ಸಾವು ತಾಂಡವ ಆಡತ್ತೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಮುಗಿಸಿದ್ರಿ. ಬ್ರಹ್ಮ ಹಣೆ ಬರಹ ಬರಿತಾನೆ, ಈ ಅಗ್ನಿ ಕೊನೆ ಬರಹನ ಬರಿತಾನೆ. ಅಪ್ಪ, ಆ ವಿಕ್ರಾಂತ್ ಹೋಗಿತ್ತು ನನ್ಗೆ ಎಷ್ಟು ನಿರಾಳ ಅನ್ನಿಸ್ತಾ ಇದೆ ಗೊತ್ತಾ. ಮುಂದೆ ಓಡಾಡ್ಕೊಂಡು ನನ್ನನ್ನೇ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು 3 ಹೊತ್ತು ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಇದ್ದ.
ನನಗಂತೂ ಸಾಕಾಗೋಗಿ. ಹೌದು, ಅವನ ಹೆಂಡತಿ ಪ್ರೆಗ್ನೆಂಟ್ ಅಲ್ವಾ? ಹೌದು, ಇನ್ನೇನು ಇವತ್ತೋ ನಾಳೆನೋ ಡೆಲಿವರಿ ಆಗೋ ಹಾಗಿದೆ. ಮಗು ಮುಖಾನೇ ನೋಡ್ದೆ ಸತ್ತೋಗ್ಬಿಟ್ನಾ? ವೈದೇಹಿ ಬಗ್ಗೆ ತಿಳ್ಕೊಳ್ದೆ ಹೋಗಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಬದುಕಿರ್ತಿದ್ದ ಅನ್ಸುತ್ತೆ. ಆ ಧ್ರುವನೇ ವಾಸಿ, ಸತ್ತು ಬದುಕ್ತಾ. ಹಂಗ್ ನೋಡಕ್ ಹೋದ್ರೆ ಇವಂದು ಬ್ಯಾಡ್ ಲಕ್. ನಮ್ಮ ಮನೆಯಲ್ಲಿ ಆ ವೈದೇಹಿ ಅನ್ನೋದು ರಹಸ್ಯಗಳ ಗುಹೆ. ಅದರ ಒಳಗಡೆ ಹೋಗಿ ಯಾರೇ ರಹಸ್ಯನ ಬಯಲು ಮಾಡ್ತೀನಿ ಅಂದ್ರು ಅವರು ಖಂಡಿತ ಹಿಂತಿರುಗಲ್ಲ. ಇಡೀ ಫ್ಯಾಮಿಲಿನ ಒಂದೇ ಏಟ್ ಮುಗಿಸಿ ನಾನು ಪ್ರತಿಕಾರನ ತೀರ್ಸ್ಕೊಬೇಕು ಅಂತಿದ್ದೆ. ಇವನೊಬ್ಬ ಬೇಗ ಹೋಗ್ಬಿಟ್ಟ. ವಸಿಷ್ಠ ಫ್ಯಾಮಿಲಿನ ಹಾಳು ಮಾಡೋದಕ್ಕಿಂತ ಮುಂಚೆ ಅಲ್ಲಿ ಎಲ್ಲದಕ್ಕಿಂತ ದೊಡ್ಡ ಬಲಿಷ್ಠವಾದ ಗೋಡೆ ಇದೆ. ವೇದಾಂತ ವಸಿಷ್ಠ. ಅದನ್ನ ಏನ್ ಮಾಡ್ಬೇಕು ಅಂತಿದ್ದೀರಾ? ಸದ್ಯದಲ್ಲೇ ಆ ವೇದಾಂತ್ ವಶಿಷ್ಠಗೂ ಒಂದು ಗತಿ ಕಾಣಿಸ್ತೀನಿ. ಇದನ್ನೆಲ್ಲ ನಾನು ಹೇಗೆ ಫೇಸ್ ಮಾಡಲಿ? ಆರ್ತಿ ನಾನು ಏನಂತ ಉತ್ತರ ಕೊಡ್ಲಿ? ಏನ್ ವಿಕ್ಕಿ ಅವ್ರೆ, ನಿಮ್ ಹೆಂಡತಿನ ಇಷ್ಟ ಬೇಗ ಮರ್ತ್ಬಿಟ್ರ ಹೇಗೆ? ಏನ್ ವಿಕ್ಕಿ ಅವ್ರೆ, ನಿಮ್ ಹೆಂಡತಿನ ಇಷ್ಟ ಬೇಗ ಮರ್ತ್ಬಿಟ್ರ ಹೇಗೆ? ಹೋಗ್ತೀನಿ ಅಂತ ಒಂದೇ ಒಂದ್ ಮಾತು ಹೇಳಿಲ್ವಲ್ಲ. ಇರ್ಲಿ ಇರ್ಲಿ, ಎಲ್ಲಿಗೆ ಹೋಗ್ತೀರಾ? ಬರ್ಲೇಬೇಕು. ಬಂದ್ಮೇಲಿದೆ ನಿಮಗ್ ಮಾರಿ ಹಬ್ಬ. ಫ್ರೀ ಆದ್ಮೇಲೆ ಕಾಲ್ ಮಾಡಿ ಆಯ್ತಾ? ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ನಾನು ನಿಮ್ ಮಗು ನಿಮ್ಗೋಸ್ಕರ ಕಾಯ್ತಾ ಇದೀವಿ. ವಿಕ್ರಾಂತ್, ಪಾಪ ನಿನಗೋಸ್ಕರ ಜೀವ ಕಾಯ್ತಿದೆ ಕಣೋ. ಏನು ಅಂತ ಹೇಳಿ ಅವ್ರಿಗೆ? ವಿಕ್ರಾಂತ್ ಇಲ್ಲ, ನಮ್ಮನ್ನೆಲ್ಲ ಬಿಟ್ಟು ಹೊಟ್ಟೋದ ಅಂತ ಹೇಳೋ. ಏನು ಅಂತ ಹೇಳಿ? ಹಾಗೆ ಹೇಳಿದ್ರೆ ಇದನ್ನ ತಡ್ಕೊಳ್ಳೋದಕ್ಕೆ ಅವ್ರಿಗೆಲ್ಲ ಆಗುತ್ತಾ? ಮೊದಲೇ ತುಂಬಾ ಸೆನ್ಸಿಟಿವ್, ಈಗ ಪ್ರೆಗ್ನೆಂಟ್ ಬೇರೆ. ಇಲ್ಲ, ಖಂಡಿತ ಇಲ್ಲ. ನಾನು ಯಾವುದೇ ಕಾರಣಕ್ಕೂ ವಿಚಾರನ ಆರ್ತಿ ಅವ್ರಿಗೆ ಹೇಳ್ಬಾರ್ದು. ನನ್ನನ್ನೇ ಆಟ ಆಡಿಸ್ತೀರಾ? ಕಾಲ್ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಮೆಸೇಜ್ ಮಾಡಿದ್ರೆ ಮೆಸೇಜಿಗೆ ರಿಪ್ಲೈ ಇಲ್ಲ. ಬನ್ನಿ ದುಬೈಯಿಂದ. ಎಲ್ಲಿಗೆ ಹೋಗ್ತೀರಾ? ಬಂದ್ಮೇಲೆ ಒಂದ್ ತಿಂಗಳು ನಿಮ್ಮ ಹತ್ರ ಮಾತಾಡಲ್ಲ. ನೋಡ್ತಾ ಇರಿ.
ಮಲ್ಕೊಂಡ್ಬಿಟ್ಟಿದ್ಯಲ್ಲ, ಊಟ ಗೀಟ ಮಾಡ್ತೀಯೋ ಇಲ್ವೋ? ವೇದಾಂತ್, ನಿನ್ನೆ ಕರಿತಿರೋದು, ಬಾ ಊಟಕ್ಕೆ. ಬೇಡ ಅಂದ್ರೆ ಬಿಡೋರು ಯಾರು? ರಾತ್ರಿ ಹೊತ್ತು ಊಟ ಮಾಡದೆ ಮಲ್ಕೋಬಾರ್ದು. ಬಾ. ನನಗೆ ಹಸ್ವಿಲ್ಲ. ನಿನಗಂತೂ ಯಾವಾಗ್ಲೂ ಹಸ್ವಿರಲ್ಲ. ಬಾ ನೀನು. ಪ್ಲೀಸ್. ಏನ್ ಅಗ್ರಜ ನೀನು ತಟ್ಟೆ ಮೇಲೆ ರಂಗೋಲಿ ಬಿಡಿಸ್ಕೊಂಡು ಬೇಗ ಊಟ ಮಾಡ್ಬಾ, ವಿಡಿಯೋ ಗೇಮ್ಸ್ ಆಡೋಣ. ಅಗ್ರಜ, ನಿನಗೆ ನೆನಪಿದ್ಯಾ, ಮದುವೆಗಿಂತ ಮುಂಚೆ ನಾವು ತುಂಬಾ ವಿಡಿಯೋ ಗೇಮ್ಸ್ ಆಡ್ತಾ ಇದ್ವಿ. ಅವಾಗ ಸೋತವರು ಟ್ರೀಟ್ ಕೊಡಿಸ್ಬೇಕಾಗಿತ್ತು. ಆ ಟ್ರೀಟ್ ಕೊಡ್ಸೋಕೆ ನೈಟ್ ಎಲ್ಲ ಸುತ್ತಾಡ್ತಾ ಇದ್ವಿ. ಐ ಮಿಸ್ ದೋಸ್ ಡೇಸ್. ಬಾ, ಇವಾಗಲೂ ಬೇಗ ಊಟ ಮಾಡ್ಕೊ, ಗೇಮ್ ಆಡೋಣ. ಸೋತವರು ಮತ್ತೆ ಟ್ರೀಟ್ ಕೊಡಿಸ್ಬೇಕು. ಓಕೆ, ಊಟ ಮಾಡು ಬೇಗ. ಪ್ಲೀಸ್ ಅಗ್ರಜ. ವೇದಾಂತ್, ಓಕೆ ತಾನೆ? ವೇದಾಂತ್, ಏನಾಯ್ತು? ಯಾರಿಗೆ ಓಕೆ ಅಂದೆ? ಏನಾಯ್ತು ವೇದಾಂತ್? ಪ್ಲೀಸ್ ಹೇಳು. ಇಡೀ ಜನ್ಮಕ್ಕಾಗಷ್ಟು ನೋವು ಒಂದೇ ದಿನ ಕೊಟ್ಟಿದ್ಯಲ್ಲ ವಿಕ್ರಾಂತ್. ನಾನಿದ ತಡ್ಕೊಂಡು ಹೇಗಿರ್ಲಿ? ವೇದಾಂತ್, 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 ಮಿಸ್ಟರ್ ವೇದಾಂತ್ ವಸಿಷ್ಠ ಅವರು ಮಲ್ಕೊಂಡ್ಬಿಟ್ಟಿದಾರ. ಮಲ್ಕೊಳ್ಳೋದು ಮಲ್ಕೊಂಡ, ಈ ತರ ಮಲ್ಕೊಂಡ್ಬಿಟ್ಟಿದಾನೆ. ನಿಜವಾಗ್ಲೂ ಮಲಗಿದಾನ ಅಥವಾ ಡೌ ಮಾಡ್ತಿದ್ದಾನ? ಓಹೋ, ಇವಾಗ ಮಲ್ಕೊಂಡು 4 ಗಂಟೆಗೆ ನನ್ನ ಸ್ವೀಟ್ ನಿದ್ರೆನ ಹಾಳು ಮಾಡೋ ಪ್ಲಾನ್ ಇದೆ ಅನ್ಸುತ್ತೆ. ವೇದಾಂತ್, ವೇದಾಂತ್, ಇವನೇನಪ್ಪ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗುತ್ತೆ ಅಂತಲ್ಲ, ಆ ಥರ ಆಯ್ತು ಇವನ್ ಕತೆ. ರೊಮ್ಯಾನ್ಸ್ ಪದದಲ್ಲಿ ಆರ್ ಕೂಡ ಗೊತ್ತಿರ್ಲಿಲ್ಲ, ಫುಲ್ ಸ್ಪೆಲ್ಲಿಂಗ್ ಹೇಳ್ಕೊಟ್ಟಿದ್ದೆ. ಈಗ ನೋಡಿದ್ರೆ ವರ್ಡೇ ಮರ್ತೋಗ್ಬಿಟ್ಟಿದ್ದಾನೆ. ಏನಪ್ಪ ಮಾಡೋದು ಇವಾಗ? ವೇದಾಂತ್, ಮಲ್ಕೊಬಿಟ್ಟಿದ್ದಾನಲ್ಲ ವೇದಾಂತ್. ತೇಜಸ್ ಬಗ್ಗೆ ವಿಚಾರಿಸಕ್ಕೆ ಹೇಳಿದ್ನಲ್ಲ, ಏನಾಯ್ತು? ಬಸ್ ಅದು ಅಣ್ಣಂದು ಸ್ವಿಚ್ ಆಫ್ ಬರ್ತಾ ಇದೆ. ಅದು ಅಲ್ಲದೆ ಅಣ್ಣ, ಆ ಅಮ್ಮ ನಮ್ಮ ಭಾಷೆಯಲ್ಲಿ ಮಾತಾಡ್ತಿಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡ್ತಾಳೆ. ಅದು ಯಾವ ಭಾಷೆ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಣ್ಣ. ಬೇರೆ ಭಾಷೆಯಲ್ಲಿ ಸ್ವಿಚ್ ಆಫ್ ಅಂತ ಬರ್ತಾ ಇದೆಯಾ? ಅಂದ್ರೆ ತೇಜಸ್ ಬೇರೆ ಸ್ಟೇಟ್ಗೆ ಹೋಗಿದಾನ? ತೇಜಸ್ ಹೋಗಿ 10 ದಿವಸ ಮೇಲೆ ಆಯ್ತು, ಇನ್ನೂ ನನಗೆ ಕಾಲ್ ಮಾಡಲಿಲ್ವಲ್ಲ.
ನನಗೆ ಬೇಡ, ಅಟ್ಲೀಸ್ಟ್ ಅವನ ನತ್ತಿಗೆಗೆ ಫೋನ್ ಮಾಡಬೇಕಲ್ಲ. ಅವನು ಚಂದ್ರನ್ಗೂ ಫೋನ್ ಮಾಡಲಿಲ್ಲ ಅಂತೆ. ಎಲ್ಲಿ ಹೋಗಿರ್ಬೋದು? ಏನಾದರೂ ಆಗಿರ್ಬೋದಾ? ನಮಗೂ ಹಂಗೆ ಅನ್ಸಿದೆ ಬಾಸ್. ಒಂದು ಕೆಲಸ ಮಾಡು, ನಮ್ಮ ಎಸ್ ಐ ಇದ್ದಾನಲ್ಲ, ಅವನ ಹತ್ರ ಹೋಗು. ತೇಜಸ್ ಫೋನ್ ಟ್ರೇಸ್ ಮಾಡಿಸು. ಸರಿ ಬಾಸ್. ತೇಜಸ್ ಎಲ್ಲಿದ್ದಾನಂತ ನನಗೆ ಗೊತ್ತಾಗಬೇಕು. ನನಗೆ ಯಾಕೋ ನಮ್ಮ ದುಶ್ಮನ್ಗಳೂ ಸ್ಕೆಚ್ ಆಗಿದ್ದಾರೆ ಅನಿಸುತ್ತೆ. ನಾನು ಹೇಳಿದೆ ಆರ್ತಿ, ಹೋಗ್ಬೇಡ ವಿಕ್ರಾಂತ್, ಪ್ಲೀಸ್ ಹೋಗ್ಬೇಡ ಅಂತ. ಆದ್ರೂ ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ. ಅವ್ರು ಯಾವಾಗ್ಲೂ ಹೀಗೆ ತಮ್ಮ ಮಾತೆ ನಡಿಬೇಕು ಅಂತ ಹೇಳ್ತಾರೆ. ಅವ್ರ ಮೇಲೆ ಬರ್ತಾ ಇರೋ ಅಷ್ಟು ಕೋಪ ನಿಮ್ಮ ಮೇಲೂ ಬರ್ತದೆ ಭಾವ. ಅವ್ರು ಹೀಗೆ ಮಾಡ್ತಾ ಇರೋದು ನೋಡಿದ್ರೆ ನಮ್ಮ ಮಗು ಹುಟ್ಟಿದ ಮೇಲೂ ಅವ್ರು ಬರಲ್ಲ ಅಂತ ಅನಿಸ್ತದೆ. ನಮ್ಮ ಮಗು ಹುಟ್ಟಿದ ಮೇಲೆ ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನಂತ ಹೇಳ್ಬೇಕು ಭಾವ? ಸಾರಿ ಆರ್ತಿ. ಭಾವ, ನಾನು ಸುಮ್ಮನೆ ತಮಾಷೆ ಮಾಡ್ತಾ ಇದ್ದೆ ಅಷ್ಟೇ. ಅಷ್ಟಕ್ಕೆ ಯಾಕೆ ನೀವು ಸಾರಿ ಕೇಳ್ತಾ ಇದ್ದೀರಾ? ಅಯ್ಯೋ ಭಾವ, ಮರ್ತೇ ಬಿಟ್ಟೆ. ಕಾಫಿ ತೊಗೊಂಬರ್ತೀನಿ. ಐಮ್ ಸಾರಿ ಆರ್ತಿ. ವಿಕ್ರಾಂತ್ ಇನ್ನು ಬರೋದಿಲ್ಲ ಅನ್ನೋ ಸತ್ಯನ ಈ ಪರಿಸ್ಥಿತಿನ ನಿಮ್ಗೆ ಹೇಗೆ ಹೇಳಿ? ನನಗೀಗ ಸತ್ಯನ ಮುಚ್ಚಿಡದೆ ಬೇರೆ ಆಪ್ಷನ್ ಇಲ್ಲ.